ಹಲೋ ಗೈಸ್, ನನ್ನ ಹೆಸರು ಹಫೀಜ್ ಅಂತ. ಸೊ ನಾನಿಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಅಕ್ವೇರಿಯಂ ಶಾಪ್ ಇಟ್ಟಿದ್ದೀನಿ. ನನ್ನ ಅಕ್ವೇರಿಯಂ ಶಾಪ್ ಹೆಸರು ಬಂದು ವಾವ್ ಅಕ್ವಾಟಿಕ್ಸ್ ಅಂತ. ಸೊ ಯೂಶ್ವಲಾಗಿ ನೀವು ತುಂಬ ಅಕ್ವೇರಿಯಂ ಶಾಪ್ಸ್ ನೋಡಿರ್ತೀರ ಬ್ಯಾಂಗ್ಳೂರಲ್ಲಿ. ಫ್ಲವರಾನ್ಸಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ, ಸ್ವಲ್ಪ ಜನ ಪ್ಲ್ಯಾಂಟೆಡಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ನನ್ನ ಸ್ಪೆಷಲೈಸೇಷನೇ ಬೇರೆ ಥರ. ಅದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಈ ಟ್ಯಾಂಕ್ ತೋರಿಸ್ತಾ ಇರೋದು. ನೀವು ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಫಿಶಸ್ಸೇ ನೋಡ್ತೀರಾ ಇಲ್ಲಿ. ಅರೋವನ, ಪ್ಯಾರೆಟ್ಟು, ಇವನ್ನೆಲ್ಲ ನಾವು ಮಾನ್ಸ್ಟರ್ ಪ್ರೆಡೇಟರಿ ಫಿಶಸ್ ಅಂತಲೂ ಕೂಡ ಕರಿತೀವಿ. ಇದರಲ್ಲೇ ನನ್ನ ಸ್ಪೆಷಲೈಸೇಷನ್ ಇರೋದು. ಸೊ ಈ ಟ್ಯಾಂಕಲ್ಲೇ ನೋಡಿ ನೀವು ದೊಡ್ಡ ಸೈಜ್ ಅರೋವನಾಸು, ದೊಡ್ಡ ಸೈಜ್ ಪೀಕಾಕ್ ಬ್ಯಾಸು, ಆಸ್ಕರು, ಡೆವಿಲ್ ಫಿಶ್ಶು, ಪಿರಾಣ, ಇಂಡಿಯನ್ ಪಿರಾಣ ಅಂತೀವಿ, ಪಾಕು, ಅದರಲ್ಲೇ ಆಲ್ಬಿನೋ ಇದೆ, ಕ್ಯಾಟ್ ಫಿಶ್, ರೆಡ್ ಟೇಲ್ ಕ್ಯಾಟ್ ಫಿಶ್ ಇದೆ. ಇದರಲ್ಲೆಲ್ಲೇ ನಾನು ಸ್ಪೆಷಲೈಸ್ ಮಾಡೋದು. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ಬೆಂಗಳೂರಲ್ಲಿ ತುಂಬ ಜನ ಹುಡುಕ್ತಾ ಇರ್ತಾರೆ ಇಂಥ ಫಿಶಸ್ನ ಎಲ್ಲಿ ತೊಗೋಬೇಕು ಅಂತ. ಅಂಥವ್ರಿಗೋಸ್ಕರನೇ ಈ ವಿಡಿಯೋ. ಇದು ನನ್ನ ಯೂಟ್ಯೂಬ್ ಚಾನಲ್ಲು. ಇದನ್ನ ನಾನು ಇಂಟ್ರೊಡಕ್ಷನ್ ಆಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಮಾನ್ಸ್ಟರ್ ಫಿಶಸಲ್ಲಿ ನನ್ನ ಅಂಗಡಿ ಸೆಟಪ್ ಇದು ಫಸ್ಟ್ ವೀಡಿಯೋ ಅಲ್ವಾ, ಅದಕ್ಕೆ ತೋರಿಸೋಣ ಅಂತ. ನನ್ನ ಹತ್ರ ಎಲ್ಲ ಟೈಪು ಫಿಶಸ್ಸು ಇದೆ. ಇದು ಗೋಲ್ಡನ್, ರೆಡ್ ಟೇಲ್ ಗೋಲ್ಡನ್ ಅರೋಣ ಅಂತಾನೆ. ಅಲ್ಲಿ ಕೆಳಗಡೆ ನೋಡಿ ರಿಪ್ಸಾ ಕ್ಯಾಟ್ ಫಿಶ್ ಅಂತೀವಿ. ಇದಕ್ಕೆ ಎಲ್ಲ ದೊಡ್ಡ ದೊಡ್ಡ ಸೈಜು. ಜಸ್ಟ್ ಶೋ ಯು ದ ಸೈಜು ಎಲ್ಲ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿದೆ. ಶೋ ಗ್ರೇಡಲ್ಲಿ ನೀವು ಫ್ಲವರಾನ್ಸ್ ಹುಡುಕ್ತಾ ಇರ್ಬೋದು ಬೆಂಗಳೂರಲ್ಲಿ. ಎಲ್ಲಿ ಇಸ್ಕೋಬೇಕು ಅಂತ ಗೊತ್ತಿರಲ್ಲ, ನನ್ನ ಹತ್ರ ಅವು ಅವೈಲಬಲ್ ಇರುತ್ತೆ ಎಲ್ಲ ಸತಿನೂ. ಸೊ ಅದು ಮಾತ್ರ ಅಲ್ಲ, ಚಿಕ್ಕ ಮೀನುಗಳು ನನ್ನ ಹತ್ರ ಸಿಗುತ್ತೆ. ಗೋಲ್ಡ್ ಫಿಶಿಂದ ಹಿಡ್ದು ಏಂಜಲ್ ಫಿಶ್ಶು, ಸ್ಮಾಲ್ ಬೇಬಿ ಫ್ಲವರಾನ್ಸು, ಕೋಯಿ ಫಿಶ್ಶು ಎಲ್ಲ ಅವೈಲಬಲ್ ಇರುತ್ತೆ. ಇಲ್ಲ ನೋಡಿ ಡ್ವಾರ್ಫ್ ಗುರಾಮಿ. ಪ್ಲ್ಯಾಂಟೆಡಲ್ಲಿ ಒಂದು ಸ್ವಲ್ಪ ಜನ ಫಿಶಸ್ ಹುಡುಕ್ತಾ ಇದ್ದಾರೆ. ಪೋಲಾರ್ ಪ್ಯಾರೆಟ್ಸು, ಗಪ್ಪೀಸ್, ಇಂಪೋರ್ಟೆಡ್ ಗಪ್ಪೀಸ್ ಹುಡುಕ್ತಾ ಇರ್ತಾರೆ. ಅವೆಲ್ಲ ನನ್ನ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ. ನನ್ನದು ಇನ್ನೊಂದು ಸೆಟಪ್ಪು ಇದೆ. ಅದರಲ್ಲಿ ಬೇರೆ ಮಾನ್ಸ್ಟರ್ ಫಿಶಸ್ಸು, ಅದನ್ನ ತೋರಿಸ್ತೀನಿ ಬನ್ನಿ. ನಂದು 2 ಫ್ಲೋರ್ ಸೆಟಪ್ಪು. ಇವಾಗ ನೀವು ನೋಡಿದ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಎಲ್ಲೂ ನನ್ನ ಸೆಟಪ್ ಇದೆ. ಇಲ್ಲಿ ನೋಡಿ ನನ್ನೊಂದು ಟ್ಯೂಬ್ ಟ್ಯಾಂಕ್ ಸೆಟಪ್ ಇದು. ಇದರಲ್ಲಿ ಬೇಜಾನ್ ಫಿಶಸ್ ಬಿಟ್ಟಿದ್ದೀನಿ. ಇವು ಬಂದು ವುಡ್ ಕ್ಯಾಟ್ ಫಿಶ್ ಅಂತೀವಿ. ಅದರಿಂದ ನೋಡಿ ಅವು ಗುಂಪಲ್ಲವಲ್ಲ, ಅವೆಲ್ಲ ಕ್ಲೌನ್ ಲೋಚ್ ಅಂತೀವಿ. ಅದರಲ್ಲಿ ಫ್ರಂಟೋಸಾ ಇದೆ, ಅಪ್ಸೈಡ್ ಡೌನ್ ಕ್ಯಾಟ್ ಫಿಶ್ ಇದೆ, ಕ್ಲೌನ್ ನೈಸ್ ಇದೆ, ಎಲಿಫೆಂಟ್ ನೋಸ್ ಇದೆ. ತುಂಬ ರೇರ್ ವೆರೈಟಿ ಇದು. ಡ್ಯಾಮಸೋನಿ ಅಂತೀವಿ. ಸೊ ತುಂಬ ವೆರೈಟಿ ನನ್ನ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ. ನನ್ನ ಮಾನ್ಸ್ಟರ್ ಸೆಟಪ್ಪು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ನಾನು ಬೇರೆ ಒಂದು ವಿಡಿಯೋಲ್ಲಿ ಪರ್ಟಿಕ್ಯುಲರ್ ವೆರೈಟೀಸ್ ಬಗ್ಗೆ ಮಾತಾಡ್ತೀನಿ. ಇದರಲ್ಲಿ ನೋಡಿ ಆಲ್ಬೈನೋ ಅರೋನ ಇದೆ, ಸಿಲ್ವರ್ ಅರೋನ ಇದೆ, ದೊಡ್ಡ ಸೈಜು ರೆಡ್ ಟೇಲ್ ಕ್ಯಾಟ್ ಫಿಶ್ ಇದೆ, ಆಲ್ಬೈನೋ ಪಾಕೂಸ್ ಇದೆ, ಎಲಿಫೆಂಟ್ ಇಯರ್ ಗುರಾಮೀಸ್ ಇದೆ, ರೆಡ್ ಡೆವಿಲ್ಸ್, ಆಸ್ಕರ್ಸ್ ಎಲ್ಲ ವೆರೈಟಿ. ಇದರಲ್ಲಿ ಚಿಕ್ಲೆಟ್ ವೆರೈಟೀಸ್ ಇದೆ, ಫಿಲಮೆಂಟ್ ಬಾರ್ಬ್ ಅಂತಾರೆ, ಲಾಬ್ಸ್ಟರ್ಸ್ ಅವೈಲಬಲ್ ಇರುತ್ತೆ. ಇವೆಲ್ಲ ಸೆನೇಗಲ್ಸು. ತುಂಬ ಜನ ಹುಡುಕ್ತಾ ಇರ್ತಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನೇಗಲ್ಸು ಎಲ್ಲ. ನನ್ನ ಹತ್ರ ಬರ್ಬೋದು. ಇದು ನೋಡಿ ರೆಡ್ ಟೇಲ್ ಕ್ಯಾಟ್ ಫಿಶ್, ದೊಡ್ಡ ದೊಡ್ಡ ಸೈಜಲ್ಲಿ ರೆಡ್ ಟೇಲ್ ಕ್ಯಾಟ್ ಫಿಶ್ ಇದೆ. ಪೀಕಾಕ್ ಬ್ಯಾಸ್ ಇದೆ. ಇದು 6 to 7 ಇಂಚ್ ಪೀಕಾಕ್ ಬ್ಯಾಸು, ದೊಡ್ಡ ಸೈಜಲ್ಲಿ ಹುಡುಕ್ತಾ ಇರ್ತಾರೆ. ಇದು ಚಿಕ್ಕ ಸೈಜಲ್ಲೂ ನನ್ನ ಹತ್ರ ಸಿಗುತ್ತೆ. ಅರೋನ ಡಿಫ್ರೆಂಟ್ ವೆರೈಟೀಸ್. ಇದು ಬಂದು ಸಿಲ್ವರ್ ಅರೋನ, ಬೇರೆ ಸೈಜು, ಆಲಿಗೇಟರ್ ಗಾರು, ಆಲ್ಬೈನೋ ಅರೋನ, ಹೈಬ್ಯಾಕ್ ಅರೋನ, ಗೋಲ್ಡನ್ ಅರೋನ ಅಂತಾರೆ. ಇದು ಸಿಲ್ವರ್ ದೊಡ್ಡ ಸೈಜು. ಇಲ್ಲಿ ಆಲ್ಬೈನೋ ಪಾಕು ಇದೆ, ಪ್ಯಾರೆಟ್ಸ್ ಇದೆ. ಇದೆಲ್ಲ ನನ್ನ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ. ಆಸ್ಕರ್ಸು, ಇಂಪೋರ್ಟೆಡ್ ಆಸ್ಕರ್ಸು. ಇಲ್ಲಿ ಜಾಗ್ವಾರ್ಸ್ ಇದೆ. ಇದರಲ್ಲೇ ದೊಡ್ಡ ಸೈಜು ನಿಮಗೆ ಸೆನೆಗಲ್ಸು ಇರುತ್ತೆ, ದೊಡ್ಡ ಸೈಜಲ್ಲಿ ಹುಡುಕ್ತಾ ಇದ್ದಾರೆ. ಗಪ್ಪೀಸು, ಇಂಪೋರ್ಟೆಡ್ ಗಪ್ಪೀಸು, ಫ್ಯಾನ್ಸಿ ಗಪ್ಪೀಸು ಎಲ್ಲ ಅವೈಲಬಲ್ ಇದೆ ನನ್ನ ಹತ್ರ. ಪ್ಲ್ಯಾಂಟ್ಸಲ್ಲಿ ಬರ್ತಾ ಇರುತ್ತೆ ನನ್ನ ಹತ್ರ ಸ್ಟಾಕು. ಇದು ಬಂದ್ಬಿಟ್ಟು ನೀವು ನೋಡಿದ್ರೆ ಫುಲ್ಲು ಎಕ್ಸಾಟಿಕ್ ವೆರೈಟೀಸು, ರೇರ್ ವೆರೈಟೀಸ್ ಎಲ್ಲ ಈ ಟ್ಯಾಂಕಲ್ಲಿದೆ. ಅಮೇರಿಕನ್ ಫ್ಲ್ಯಾಗ್ ಟೈಲ್ ಇದೆ, ಆಲ್ಬೈನೋ ಹೆಕಿಲಿ ಇದೆ, ಡಿಸ್ಕಸ್ ಇದೆ, ದೊಡ್ಡ ದೊಡ್ಡ ಸೈಜ್ ಡಿಸ್ಕಸ್ಗಳಿದೆ, ಇಂಪೋರ್ಟೆಡ್ ಡಿಸ್ಕಸ್ಸು, ಡಿಫ್ರೆಂಟ್ ವೆರೈಟೀಸು, ಏಷ್ಯಾಟಿಕ್ ಲೋಚು, ಕ್ಲೌನ್ ಲೋಚ್, ದೊಡ್ಡ ಸೈಜು. ಇದು ದೊಡ್ಡ ಸೈಜ್ ಟ್ಯಾಂಕು ಎಲ್ಲ ನಾವು ಮಾಡ್ಕೊಡ್ತೀವಿ. 6 ಫೀಟು, 7 ಫೀಟು, 8 ಫೀಟು ಕಸ್ಟಮರ್ ಪ್ರಿಫರೆನ್ಸ್ ಮೇಲೆ ಮಾಡ್ಕೊಡ್ತೀವಿ. ಪ್ಲಸ್ ನಮ್ಮ ಹತ್ರ ಬೀಟಾಸ್ ಯಾವಾಗಲೂ ಅವೈಲಬಲ್ ಇರುತ್ತೆ.
ಎಲ್ಲ ಟೈಪ್ ಬೀಟಲ್ ಅವೈಲೇಬಲ್ ಇರುತ್ತೆ. ವೇರಿಯಂಟ್ಸ್, ಕಲರ್ಸ್, ಇಲ್ಲಿ ನೋಡಿ ಇದು ಕ್ರೌನ್ ಟೇಲ್ ಅಂತೀವಿ. ಸೊ ಇದೆಲ್ಲ ಡಿಫ್ರೆಂಟ್ ವೆರೈಟೀಸು ನಮ್ಮ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ, ಬೆಂಗಳೂರಲ್ಲಿ ತುಂಬ ಜನ ಮಾನ್ಸ್ಟರ್ ಫಿಶ್ಶು ಹುಡುಕ್ತಾ ಇರ್ತಾರೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ. ಸೊ ನಮ್ಮ ಅಂಗಡಿ ಬಂದು ಬೆಂಗಳೂರಲ್ಲಿ GT ಮಾಲ್ ಅಂತ ಒಂದು ಜಾಗದ ಹಿಂದುಗಡೆನೇ ಬರೋದು. ಅಲ್ಲಿಂದ ಹಾರ್ಡ್ಲಿ 100 ಮೀಟರ್ಸು. ನಾನು ನಮ್ಮದು ಡೀಟೇಲ್ಸು, ಅಡ್ರೆಸ್ಸು, ನನ್ನ ಟೆಲಿಫೋನ್ ನಂಬರು ಎಲ್ಲ ಹಾಕ್ತೀನಿ. ಸೊ ಎನಿ ಕ್ವೆಶನ್, ಬರೀ ಈಸ್ಕೊಳ್ಳೋದು ಮಾತ್ರ ಅಲ್ಲ, ಮಾನ್ಸ್ಟರ್ ಫಿಶ್ ಬಗ್ಗೆ ಗೊತ್ತಾಗಬೇಕಂದ್ರೇನು, ಇಲ್ಲಾಂದರೆ ಯಾವ ಫಿಶ್ ಜೊತೆ ಯಾವ ಫಿಶ್ ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೇನು, ನಂದು ಆ್ಯಕ್ಚುಯಲ್ ಕಾನ್ಸೆಪ್ಟ್ಗಳು ನೋಡಿದ್ರೇ ನಿಮ್ಗೆ ಅರ್ಥ ಆಗ್ಬೋದು. ಇಲ್ಲಿ ನೋಡಿ, ಅರೋಣ ಜೊತೆ ನಾನು ಬೇರೆ ಬೇರೆ ವೆರೈಟಿ ಫಿಶಸ್ನ ಬಿಟ್ಟಿದ್ದೀನಿ. ತುಂಬ ಜನ ಆಶ್ಚರ್ಯ ಪಡ್ತಾ ಇರ್ಬೋದು, ಎರಡು ಅರೋಣ ಜೊತೆಲಿ ಹೆಂಗಿದೆಯಪ್ಪ ಅಂತ. ಇದ್ರ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ನನ್ನ ಹತ್ರ ಎನಿ ಟೈಮ್ ಮಾನ್ಸ್ಟರ್ ಫಿಶಸ್ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ನನ್ನ ಕಾಲ್ ಮಾಡ್ಬೋದು, ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾವು 7 days a week ವರ್ಕ್ ಮಾಡ್ತೀವಿ. ಸೊ ಒಂದೊಂದೇ ವೀಡಿಯೋ ಇದಾದಮೇಲೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಂದೊಂದೇ ಫಿಶ್ನ. ಸೊ ಅದು ಹೇಳ್ತಾ ನಾವು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗು ಮಾಡ್ತೀವಿ. ಸೊ ನಂದು ಇನ್ಸ್ಟಾಗ್ರಾಮ್ ಪೇಜು ಇದೆ, wow.aquatics ಅಂತ. ಪ್ಲೀಸ್ ಡೂ ಫಾಲೋ ಅಸ್. ಓಕೆ, ಸೊ ಎನಿ ಕ್ವೆಶನ್ಸ್ ಯು ಕ್ಯಾನ್ ಕಾಲ್ ಮೀ. ಥ್ಯಾಂಕ್ ಯು ಸೊ ಮಚ್.